ಒಂದು ದಿವಸ ಒಬ್ಬರು ತಾಯಿ ನನಗೆ ಫೋನ್ ಮಾಡಿದ್ರು, ಫೋನ್ಯಾಗ ಅಳ್ತಿದ್ರು. ಯಾಕ್ರಿ ಏನಾಯ್ತು ಅಂತ ಕೇಳಿದೆ. ನಮ್ಮ ಹುಡುಗ ಒಂದು ದಿವಸ ತಪ್ಸಂಗಿಲ್ರಿ, ದಿನ ನಮಸ್ಕಾರ ಮಾಡಿ ಹೋಗ್ತಾನ ಅಂದರು. ದುಃಖ ಆತೇನ್ರಿ ಅಂತ ಕೇಳಿದೆ. ಇಲ್ರಿ ಸರ, ಮೊದಲು ಎಂದೂ ಮಾಡ್ತಿದ್ದಿಲ್ಲಮ್ಮ ಅಂದರು. ನೀವು ಹೇಳಿದ್ದನ್ನು ಮಕ್ಕಳು ನಂಬ್ಕೋತಾರೆ ಅಂತ ಖಂಡಿತ ಅನ್ಕೋಬೇಡ್ರಿ. ನಾನು ಸಾಮಾನ್ಯ ಒಂದು ಪ್ರಯೋಗ ಮಾಡ್ತೀನಿ, ಇವತ್ತೇನು ಮಾಡೋದು ಬೇಡ ಅನ್ನಿಸ್ತದೆ. ಮಾಡ್ಬೋದಾ? ಕೆಲವು ಗೊತ್ತಿರ್ತದೆ ನಾ ಏನು ಮಾಡ್ತೀನಿ ಅಂತ. ಕೆಲವು ಪ್ರಯೋಗ ಗೊತ್ತದಲ್ಲ ಕೆಲವ್ರಿಗೆ. ಹಾಂ, ಗೊತ್ತಿಲ್ಲದ್ದು ಏನಾರು ಮಾಡೋಣ ಅಂತ. ಎಲ್ಲ ನಿಮ್ಮ ಕೈ ಜೋಡಿ ಎಷ್ಟು ಇಟ್ಕೊಂಡ್ರಿ, ನಿಮ್ಮ ಕೈ ರೆಡಿ ಮಾಡಿ ಇಟ್ಕೊಡ್ರಿ. ಚಪ್ಪಾಳೆ ಹೊಡಿಲಿಕ್ಕೆ ರೆಡಿ ಆಗಿರ್ಬೇಕು. ನಾನು 5 ಅಂದ್ಕೊಳ್ಳಿ ಚಪ್ಪಾಳೆ ಹೊಡಿಬೇಕು, ಗೊತ್ತಾತಲ್ಲ? 5 ಅನ್ನೋದಕ್ಕಿಂತ ಮೊದಲು ಹೊಡಿಬಾರ್ದು. ನೀವೆಲ್ಲ ಶಾಣ್ಯಾರು ಬೇರೆ. ನೀವು ಮಗ್ಗಲ್ನ 5 ಅಂದ್ರೆ ಏನ್ರಿ ಅವರು ಅಂತ ಕೇಳಿ ಹೊಡೆಯೋದಲ್ಲ, ಕೇಳ್ಕೊಂಡಿರ್ಬೇಕು. 5 ದೂ ಅಂದ್ಕೊಳ್ಳಿ ಪಟ್ ಅಂತ ಚಪ್ಪಾಳೆ ಬರಬೇಕು. ಒಂದು ರಿಹರ್ಸಲ್ ಮಾಡಿಬಿಡೋಣ ಅಂತ. ಬರೀ 5 ಅಂತೀನಿ ನಾನು, ಆಗ್ಬೋದಾ? 5 ಹಿಂಗೆ ಪಟ ಪಟ ಬರಬಾರ್ದು. ಇನ್ನೊಂದು ಸಲ ರಿಹರ್ಸಲ್. 5 ಸ್ವಲ್ಪ ಜೋರು ಬರಲಿ. 5 ಗುಡ್, ಹಿಂಗೆ ಬರಬೇಕು. ರೆಡಿ ಇಟ್ಕೋರಿ. ನಾನು ನೆನಪದಲ್ಲ, 5 ಅನ್ನೋ ತನಕ ಹೊಡೆಯಂಗಿಲ್ಲ, 5 ಆದ್ಮೇಲೆ ತಡ ಮಾಡೋಂಗಿಲ್ಲ. ಒಂದೇ ಸಲ ಪಟ್ ಅಂತ ಬರಬೇಕು. ರೆಡಿ ಇಟ್ಕೊಡ್ರಿ ಕೈ. 1 ಓಕೆ ಓಕೆ, ಅದು ಮಾಡಿ ವಿ ಸ್ಟಾರ್ಟ್. ರೆಡಿ ಇಟ್ಕೋರಿ. 1 2 3 4 4. ನಾನು 5 ಅಂದೇ ಇಲ್ಲ, ಆದರೂ ಬಹಳಷ್ಟು ಚಪ್ಪಾಳೆ ಬಂದು. ಯಾಕೆ ಬಂದು? ಅಷ್ಟು ಮಂದಿ ತಪ್ಪು ಮಾಡ್ಲಿಕ್ಕೆ ನಾನು ಕಾರಣ. ಖರೆ ಹೇಳ್ಕೋಬೇಕು ನಾನು. ಯಾಕಂದ್ರೆ ನಾನು ನಿಮಗೇನು ಹೇಳಿದ್ದೆ? 5 ಅಂದು ಕೂಡಲೇ ಹೊಡೀರಿ ಅಂತ ಹೇಳಿದ್ದೆ. ಇದನ್ನು ಜೀವನದಾಗ ಆ್ಯಂಟಿಸಿಪೇಟ್ರಿ ವ್ಯಾಲ್ಯೂ ಅಂತ ಕರೀತಾರೆ. ಭಾಳ ಚಂದ ಅದ ಇದು, ಆ್ಯಂಟಿಸಿಪೇಟ್ರಿ ವ್ಯಾಲ್ಯೂ ಅಂತ. ನಾನು ಹೇಳಿದ 5 ಅಂದು ಕೂಡಲೇ ಹೊಡಿಬೇಕು ಅಂತ ಹೇಳಿದ್ನಲ್ಲ, ರೆಡಿ ಆದ್ರಿ. 1 2 ಬರ್ತದಿನ್ನ, 2 3 ಬರ್ತದಿನ್ನ, 3 4 ಅಂದೆ. ಮುಂದೇನು ಬರಬೇಕು? 5 ಬರ್ತದ ಅಂತ ತಿಳ್ಕೊಂಡು ನೀವು ಹೊಡೆದ್ಬಿಟ್ಟು ನಾನು ಆಕೆ ಅಂದೆ. ಮತ್ತೆ ಅಂದ್ರೆ 5 ಬರ್ತದ ಅಂತ ನೀವು ಕೈ ಓಡಿಸೋ ಹೊತ್ತಿಗೆ 5 ಬಂದಿರಲಿಲ್ಲ. ಬಹಳ ಚಂದದ ಇದು. ಇಷ್ಟು ಬಂದು ತಪ್ಪಲಿಕ್ಕೆ ನಾನೇ ಕಾರಣ. 4 ಅಂದವನು 5 ಯಾಕೆ ಅನ್ಲಿಲ್ಲ? ನಾನೇನು ಮಾಡಿದೆ? ಮತ್ತೆ 4 ಅಂದೆ. ನಿಮ್ಗೆ ಕನ್ಫ್ಯೂಷನ್ ಆಯ್ತು. ಇದಾಗೋದು ಮನ್ಯಾಗ ಆಗೋದು ಹಿಂಗೆ. ನಾನು ಹೇಳೋದೇ ಬೇರೆ, ಮಾಡೋದೇ ಬೇರೆ. ಮಕ್ಕಳು ನೀವು ಹೇಳ್ದಂಗೆ ಮಾಡೋದಿಲ್ಲ, ನೀವು ಮಾಡ್ದಂಗೆ ಮಾಡ್ತಾರೆ. ಅಪ್ಪ ಬರ್ತಾನೆ ಆಫೀಸಿಂದ, ಪ್ಯಾಂಟ್ ಒಂದು ಕಡೆ ಬಿಸಾಕೋದು, ಶರ್ಟ್ ಒಂದು ಕಡೆ ಬಿಸಾಕೋದು, ಚಪ್ಪಲಿ ಒಂದು ಕಡೆ ಬಿಸಾಕೋದು, ಅಸ್ತವ್ಯಸ್ತ.